ಗುಂಡ್ಲುಪೇಟೆ ಪಟ್ಟಣದ 1ನೇ ವಾರ್ಡಿನ ನಿಸರ್ಗ ಲೇಔಟ್ ಹಾಗೂ ಹೌಸಿಂಗ್ ಬೋರ್ಡ್ನ ಕಾಲೋನಿಯಲ್ಲಿ ನಿರಂತರವಾಗಿ ಚಿರತೆ ಹಾವಳಿಯಿಂದಾಗಿ ನಿವಾಸಿಗಳು ಹಾಗೂ ಸಾರ್ವಜನಿಕರು ಭಯಭೀತರಾಗಿದ್ದು, ಇದರ ಬಗ್ಗೆ ಕರ್ನಾಟಕ ಕಾವಲು ಪಡೆಯ ತಾಲೂಕು ಅಧ್ಯಕ್ಷರಾದಂಥ ಎ. ಅಬ್ದುಲ್ ಮಾಲಿಕ್, ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿಗಳಾದಂಥ ಸುರೇಶ್ ಕುಮಾರ್ ಅವರೊಂದಿಗೆ ಸ್ಥಳಕ್ಕೆ ಆಗಮಿಸಿ ಪರಿಶೀಲನೆಯನ್ನು ಮಾಡಿ ಬೋನಿನ ವ್ಯವಸ್ಥೆ ಮಾಡಿ ಚಿರತೆ ಸೆರೆ ಹಿಡಿಯುವ ಕಾರ್ಯಾಚರಣೆಗೆ ಕಾರ್ಯರೂಪಿಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಅಬ್ದುಲ್ ಮಾಲಿಕ್ ರವರು ಅರಣ್ಯ ಅಧಿಕಾರಿಗಳ ಕಾರ್ಯವೈಖರಿಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರು. ಈ ವೇಳೆ ಸಲಹೆಗಾರರಾದ ಎಸ್. ಮುಬಾರಕ್ ಮತ್ತು ಸಂಚಾಲಕರಾದ ಮಿಮಿಕ್ರಿ ರಾಜು ಸೇರಿದಂತೆ ಅರಣ್ಯ ಸಿಬ್ಬಂದಿ ವರ್ಗದವರು ಹಾಜರಿದ್ದರು. ಅಲ್ಲ ಪಟ್ಟಿ ನೋಡಿ ಫಸ್ಟ್ ನಾಯಿಗೆ ಕಡೆ ಇದೆ ನಾಯಿ ಏನಾದ್ರು ಮುಚ್ಚ ಎಲ್ಲ ಕ್ಲೀನ್ ಮಾಡಿಸ್ಬೇಕ ಅವ್ರು ಹೇಳ್ಬೇಕು ಜಮೀನು ನಾಗಮಣಿಯವ್ರೆ ಬನ್ನಿ ಕ್ಲೀನ್ ಮಾಡ್ಕೊಂಬಿಟ್ರ ಏನು ತೊಂದರೆ ಇಲ್ಲ ಅದು ಈ ಥರ ಕಾಣಿಸ್ಬಿಟ್ರೆ ಹೆಂಗೆ ಹೇಳಿ ಅದೇ ಬರೀ ಅವ್ರ ಕೈ खाने को गया ठीक है वो ध्यान से स्पॉट ಎಲ್ಲರಿಗೂ ನಮಸ್ಕಾರ. ಈಗ ಒಂದು ವಾರದ ಮುಂಚೆ ಈ ನಿಸರ್ಗ ಲೇಔಟ್ನಲ್ಲಿ ಚಿರತೆ ಪ್ರತ್ಯಕ್ಷ ಆಗಿ ಇಲ್ಲಿ ಭಯಭೀತರಾಗಿದ್ದರು ಸಂಬಂಧಪಟ್ಟವರು. ಮತ್ತು ಮೊನ್ನೆ ತಾನೇ ಹೌಸಿಂಗ್ ಬೋರ್ಡ್ನಲ್ಲಿ ಒಂದು ಚಿರತೆ ನಾಯಿಯನ್ನು ದಾಳಿ ಮಾಡಿ ಎತ್ತಾಕೊಂಡು ಹೋಗಿದೆ. ಹಾಗೆ ನಿನ್ನೆ ಬಂದು ಪರಿಶೀಲನೆ ಮಾಡಿದ್ರು. ಫಾರೆಸ್ಟ್ ಅರಣ್ಯ ಇಲಾಖೆಯ ಸಿಬ್ಬಂದಿ ವರ್ಗದವರು ಬಂದು ಪರಿಶೀಲನೆ ಮಾಡಿ ಇವತ್ತು ನಿಸರ್ಗ ಲೇಔಟ್ನ ಒಂದು ಬುದ್ಧಿಮಾಂದ್ಯ ಶಾಲೆಯ ಹಿಂಭಾಗದಲ್ಲಿ ಇವತ್ತು ಒಂದು ಬೋನ್ ಮಡಗುವಂಥ ಕೆಲಸ ಮಾಡಿದ್ದಾರೆ. ನಮ್ಮ ಕರ್ನಾಟಕ ಕಾವಲು ಪಡೆಯ ಒಂದು ಮನವಿಗೆ ಸ್ಪಂದಿಸಿದ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿಯಾದ ಸುರೇಶ್ ಕುಮಾರ್ ಅವರಿಗೆ ಮತ್ತು ಸಿಬ್ಬಂದಿ ವರ್ಗದವರಿಗೆ ಸಾರ್ವಜನಿಕರ ಪರವಾಗಿ ನಾನು ಧನ್ಯವಾದ ತಿಳಿಸ್ತೇನೆ.